ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೊಟ್ಟೆ ಸಾರನ್ನ ಯಾವ ರೀತಿ ಟೇಸ್ಟಿಯಾಗಿ ಸುಲಭವಾಗಿ ರೆಡಿ ಆಗುವಂತಹ ಈ ಮೊಟ್ಟೆ ಸಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈ ಮೊಟ್ಟೆ ಸಾರು ಮಾಡೋದು ತುಂಬಾ ಸುಲಭ. ಅವರವರ ಶೈಲಿಯಲ್ಲಿ ಮೊಟ್ಟೆ ಸಾರನ್ನ ಮಾಡ್ತಾರೆ. ಬನ್ನಿ, ನಾವು ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು ಈ ಒಣ ಕೊಬ್ಬರಿ ಹಾಗೆ ಕೊತ್ತಂಬರಿ, ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 2, ಹಾಗೆ ಹಸಿ ಶುಂಠಿ, ಯಾಲಕ್ಕಿ, ಲವಂಗ, ಜೀರಿಗೆ, ಹಾಗೆ ಈ ಕರಿಮೆಣಸು ಅಂತಾರಲ್ವ, ಒಂದು 4ರಿಂದ 5 ತೊಗೊಂಡಿದ್ದೀನಿ. ಹಾಗೆ ಒಂದು 4 ಟೊಮೆಟೊನ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಈ ಕೊಬ್ಬರಿನ ಸಣ್ಣದಾಗಿ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಈ ಎಲ್ಲ ಮಸಾಲೆನ ಸಪ್ರೇಟಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ವಿಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ ನಾನು ಈ ಟೊಮೆಟೊ ಹಾಗೆ ಈ ಕೊಬ್ಬರಿ ಮಸಾಲೆನ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಈ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆನ ಹಾಕ್ಕೊಂಡ್ಮೇಲೆ ಅದು ಬಿಸಿ ಆದಮೇಲೆ ಈ ಒಂದು ಸ್ವಲ್ಪ ಈರುಳ್ಳಿ ನಾನು ಡೀಪ್ ಫ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ನೋಡಿ, ಇವಾಗ ಈ ರೀತಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ಮೊಟ್ಟೆ ಸಾರನ್ನ ಹಲವು ರೀತಿಯಲ್ಲಿ ಮಾಡಬಹುದು. ನಾನು ಇವತ್ತು ಬಂದುಬಿಟ್ಟು ಇದನ್ನು ಸುಲಭವಾಗಿ ನಾವು ಒಂದು 10ರಿಂದ 15 ನಿಮಿಷದಲ್ಲಿ ನಾವು ಮನೆಯಲ್ಲಿನ ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ಟೊಮೆಟೊ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಟೊಮೆಟೊ ಪೇಸ್ಟ್ನ ಹಾಕ್ಕೊಂಡ್ಮೇಲೆ ಅದನ್ನು ಈ ರೀತಿ ಚೆನ್ನಾಗಿ ತಿರುಗಿಸಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಈ ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಖಾರನ ಹಾಕ್ಕೋಬೋದು. ಹಾಗೆ ಇದನ್ನು ಚೆನ್ನಾಗಿ ಈ ಮಸಾಲೆನ ಟೊಮೆಟೊ ಪೇಸ್ಟ್ನ ಆದಷ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಹಸಿ ವಾಸನೆ ಪೂರ್ತಿಯಾಗಿ ಹೋಗುತ್ತೆ ಅಂತ. ನೋಡಿ, ಇವಾಗ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಈ ಕೊಬ್ಬರಿ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಈ ಕೊಬ್ಬರಿ ಮಸಾಲೆನೂ ಕೂಡ ಅಷ್ಟೇ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ಹಾಗೆ ಬೇಗ ಕೂಡ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಿಮಗೆ ಗಟ್ಟಿ ಸಾರು ಬೇಕಂದರೆ ನೀವು ಗಟ್ಟಿಯಾಗಿ ಮಾಡ್ಕೋಬೋದು. ಹಾಗೆ ನಿಮಗೆ ಜಾಸ್ತಿ ನೀರು ಬೇಕಂದರೆ ಒಟ್ಟು ನಿಮಗೆ ಯಾವ ರೀತಿ ಎಷ್ಟು ನಿಮಗೆ ಸಾರು ಗಟ್ಟಿಯಾಗಿರಬೇಕು ಆ ರೀತಿ ನೀವು ರೆಡಿ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು. ನಾನಿವಾಗ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕುದಿ ಬರೋವರೆಗೂ ನಾನು ಇದನ್ನು ಮುಚ್ಚಳನ ಮುಚ್ತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು. ನೋಡಿ, ಇವಾಗ ಈ ರೀತಿ ಕುದಿ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಬಂದುಬಿಟ್ಟು ಒಂದು 3 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಈ ಮೊಟ್ಟೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಈ ರೀತಿ ಮೊಟ್ಟೆ ಆ್ಯಡ್ ಮಾಡುವಾಗ ಮೊಟ್ಟೆಗಳು ಪೂರ್ತಿ ಒಡೆದು ಹೋಗ್ಬಿಡ್ತವೆ. ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಮೊಟ್ಟೆನ ಹಾಕ್ಕೊಳ್ಳಿ. ನಾನು ಇದೇ ರೀತಿ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಈ ಮೊಟ್ಟೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.